ಬದಲಾವಣೆಗೆ ಒತ್ತಡ ವಿಚಾರವಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಸ್ಪಿಪಿ ಬದಲಾವಣೆಗೆ ಒತ್ತಡ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಸ್ಪಿಪಿ ಬದಲಾವಣೆ ಬಗ್ಗೆ ನನಗೆ ಗೊತ್ತಿಲ್ಲ. ಎಸ್ಪಿಪಿ ಬದಲಾವಣೆ ಏನಾದ್ರೂ ಮಾಡಿದ್ರೆ ತಪ್ಪೇನಿಲ್ಲ. ಎಸ್ಪಿಪಿ ಬದಲಾವಣೆ ಸುಳಿವು ನೀಡಿದ ಪರಮೇಶ್ವರ್ ಕಾನೂನು ಪ್ರಕಾರವೇ ನಡೆದುಕೊಳ್ಳಬೇಕು. ಬದಲಾವಣೆ ಮಾಡಿದ್ರೆ ಅದರದ್ದೇ ಕಾರಣಗಳಿರುತ್ತೆ. ಸಿಎಂ ನಾನು ಕಾನೂನು ಸಲಹೆ ಪಡೆದು ನಿರ್ಧರಿಸ್ತೀವಿ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕನ್ನಡ ಚಿತ್ರರಂಗದ ಖ್ಯಾತ ನಟ ದರ್ಶನ್ ಬಂಧನವಾಗಿ ಸಂಪೂರ್ಣ 1 ವಾರ ಕಳೆದಿದ್ದು, ಕಳೆದ 8 ದಿನಗಳಿಂದ ನಟ ಪೊಲೀಸ್ ಠಾಣೆಯಲ್ಲಿದ್ದಾರೆ. ತನಿಖೆ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ. ಚಿತ್ರರಂಗದಲ್ಲಿ, ರಾಜಕೀಯ ರಂಗದಲ್ಲಿ 10 ಗಣ್ಯರ ಸ್ನೇಹ ಹೊಂದಿರುವ ದರ್ಶನ್ ಅವರನ್ನ ಬಿಡಿಸುವ ಪ್ರಯತ್ನ ಯಾರೂ ಮಾಡಲಿಲ್ವೇ ಎನ್ನುವ ಪ್ರಶ್ನೆ ತಲೆಯಲ್ಲಿರಬಹುದು. ಈಗ ಎಸ್ಪಿಪಿ ಬದಲಾವಣೆಗೆ ಒತ್ತಡ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎಸ್ಪಿಪಿ ಬದಲಾವಣೆ ಬಗ್ಗೆ ನನಗೆ ಗೊತ್ತಿಲ್ಲ. ಬದಲಾವಣೆ ಆದ್ರೆ ತಪ್ಪೇನು? ಕಾನೂನು ಪ್ರಕಾರವಾಗಿ ನಾನು ಸಿಎಂ ನಿರ್ಧಾರ ಮಾಡ್ತೇವೆ. ಒಂದ್ ವೇಳೆ ಬದಲಾವಣೆ ಆದ್ರೆ ಅದಕ್ಕೆ ಆಗಿರುವಂತಹ ಕಾರಣಗಳಿರುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ಪಿಪಿ ಬದಲಾವಣೆಗೆ ಒತ್ತಡ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ 17 ಆರೋಪಿಗಳು ಬಂಧನದಲ್ಲಿದ್ದಾರೆ. A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ನಟ ದರ್ಶನ್. ಹೀಗೆ ತನಿಖೆ ಮುಂದುವರಿತಿರ್ಬೇಕಾದ್ರೆ, ವಿಚಾರಣೆ ಮುಂದುವರಿತಿರ್ಬೇಕಾದ್ರೆ ಈಗ ಸದ್ಯಕ್ಕೆ ಎಸ್ಪಿಪಿ ಬದಲಾವಣೆ ವಿಚಾರವಾಗಿ ಯಾಕೆ ಎಸ್ಪಿಪಿ ಬದಲಾವಣೆ ಮಾಡ್ತೀವಿ? ಎಸ್ಪಿಪಿ ಬದಲಾವಣೆ ಬಗ್ಗೆ ನನಗೇನಷ್ಟು ಮಾಹಿತಿ ಇಲ್ಲ. ಒಂದು ವೇಳೆ ಏನಾದರೂ ಬದಲಾವಣೆ ಆದ್ರೆ ಅದರಲ್ಲಿ ತಪ್ಪೇನು? ಅದಕ್ಕೆ ಆಗಿರುವಂತಹ ರೀಸನ್ಸ್ ಇರುತ್ತೆ, ಕೆಲವೊಂದಷ್ಟು ಮಾನದಂಡಗಳಿರುತ್ತೆ, ಕಾರಣಗಳಿರುತ್ತೆ. ಹಾಗಾಗಿ ಬದಲಾವಣೆ ಆದರೂ ಕೂಡ ಏನ್ ತಪ್ಪು ಅನ್ನುವಂತಹ ಮಾತನ್ನ ಕೊಟ್ಟು ಎಸ್ಪಿಪಿ ಬದಲಾವಣೆ ಸುಳಿವು ಏನಾದರೂ ಕೊಟ್ರ ಗೃಹ ಸಚಿವರು ಕಾನೂನು ಪ್ರಕಾರವೇ ನಡೆದುಕೊಳ್ಬೇಕು. ಬದಲಾವಣೆ ಮಾಡಿದ್ರೆ ಅದರದ್ದೇ ಕಾರಣಗಳಿರುತ್ತೆ. ಸಿಎಂ ನಾನು ಕಾನೂನು ಸಲಹೆ ಪಡೆದು ಏನ್ ಮಾಡಬೇಕು ಏನಿಲ್ಲ ಎಂಬ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನುಡಿದಿದ್ದಾರೆ. ಎಲ್ಲರೂ ಸ್ಟ್ರಿಕ್ಟ್ ಆಗಿ ಇರ್ಬೇಕಲ್ವ? ಕಾನೂನು ಬಿಟ್ಟು ಯಾರು ಮಾಡಕ್ಕಾಗಲ್ಲ. ಕಾನೂನಿನ ಪ್ರಕಾರನೇ ಎಲ್ಲ ಪಿಪಿಗಳು ಕೆಲಸ ಮಾಡಬೇಕು. ಯಾರನ್ನೇ ಅಪಾಯಿಂಟ್ ಮಾಡಿದ್ರು ಕೂಡ ಕಾನೂನು ಲಾ ಬುಕ್ ಒಂದೇ ಅಲ್ವಾ? ಲಾ ಪ್ರೊವಿಷನ್ಸ್ ಒಂದೇ ಇರುತ್ತೆ. ಅವರು ಅದನ್ನ ಬೇರೆ ತರ ಮಾಡಕ್ಕಾಗಲ್ಲ. ಇಲ್ಲ, ಆ ರೀತಿ ನನ್ಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿರೋ ಹಾಗೆ ಅಂತದ್ದೇನು ನನಗೆ ಗೊತ್ತಿಲ್ಲ. ಕುಮಾರ್ ನೇಮಕ ಮಾಡಿದ್ರು ಬದಲಾವಣೆ ಗೊತ್ತಿಲ್ಲ. ಎಲ್ಲರೂ ಸ್ಟ್ರಿಕ್ಟ್ ಆಗಿ ಇರ್ಬೇಕಲ್ವ? ಕಾನೂನು ಬಿಟ್ಟು ಯಾರು ಮಾಡಕ್ಕಾಗಲ್ಲ. ಕಾನೂನಿನ ಪ್ರಕಾರನೇ ಎಲ್ಲ ಪಿಪಿಗಳು ಕೆಲಸ ಮಾಡಬೇಕು. ಯಾರನ್ನೇ ಅಪಾಯಿಂಟ್ ಮಾಡಿದ್ರು ಕೂಡ ಕಾನೂನು ಲಾ ಬುಕ್ ಒಂದೇ ಅಲ್ವಾ? ಲಾ ಪ್ರೊವಿಷನ್ಸ್ ಒಂದೇ ಇರುತ್ತೆ. ಅವರು ಅದನ್ನ ಬೇರೆ ತರ ಮಾಡಕ್ಕಾಗಲ್ಲ. ಇಲ್ಲ, ಆ ರೀತಿ ನನ್ಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿರೋ ಹಾಗೆ ಅಂತದ್ದೇನು ನನಗೆ ಗೊತ್ತಿಲ್ಲ. ಕುಮಾರ್ ನೇಮಕ ಮಾಡಿದ್ರು